ನಮಸ್ಕಾರ. ನಾನು ವಿ ಮಂಜುನಾಥ್. ನಾವು ಕಾನೂನಿನ ಕುರಿತಾಗಿ ಅನೇಕ ಚರ್ಚೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಯಾವಾಗಲೂ ಯಾವ ಕಾನೂನು ಏನು ಹೇಳುತ್ತೆ, ಕಾನೂನಿಂದಾಗುವಂಥ ಪರಿಣಾಮಗಳೇನು, ಈ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಾವುಗಳು ಗಮನಿಸಿರಬಹುದು, ಮಹಿಳೆಯರು ಅನೇಕ ರೀತಿಯಲ್ಲಿ, ಕೆಲವರು ಅನೇಕ ರೀತಿಯಲ್ಲಿ ಪುರುಷರನ್ನು ಶೋಷಣೆ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಅಂತಹ ಸಂದರ್ಭಗಳಲ್ಲಿ ಏನೆಲ್ಲ ಆಗಬಹುದು? ಉದಾಹರಣೆಗೆ, ಮೊದಲು ವರದಕ್ಷಿಣೆ ಎನ್ನುವಂಥದ್ದು ಬಂತು. ಅದು ಮಹಿಳೆಯರ ರಕ್ಷಣೆಗೋಸ್ಕರ ಬಂದಿದ್ದೇ ಆದರೂ ಸಹ ಕ್ರಮೇಣ ಅದು ಬಹಳಷ್ಟು ಸಂದರ್ಭಗಳಲ್ಲಿ ದುರುಪಯೋಗ ಆಗುವಂಥದ್ದು ಬಂತು. ಸುಳ್ಳು ದೂರುಗಳನ್ನು ಕೊಡೋದು, ಪತಿ ಮನೆಯವರನ್ನು ಹಿಂಸಿಸುವಂಥದ್ದು, ಇದೆಲ್ಲ ಆಗ್ತಾ ಬಂತು. ಅದೇ ರೀತಿ ಈಗ ಏನಾಗಿದೆ, ಇವತ್ತಿನ ಸಮಾಜದಲ್ಲಿ ಅನೇಕ ವಿಚಿತ್ರವಾದಂಥ ರೀತಿಯ ಪ್ರಸಂಗಗಳನ್ನು, ಸಂದರ್ಭಗಳನ್ನು ಇವತ್ತು ಜನರು ನೋಡಬೇಕಾಗಿ ಬಂದಿದೆ, ಅನುಭವಿಸ್ಬೇಕಾಗಿ ಬಂದಿದೆ. ಅಂತಹ ಒಂದದ್ದು ಅಂತ ಹೇಳಿದರೆ, ಒಂದು ಪ್ರಸಂಗ ಅಂತ ಹೇಳಿದರೆ ಲೈಂಗಿಕ ಶೋಷಣೆ. ಲೈಂಗಿಕ ಶೋಷಣೆ ಅಂತ ಹೇಳಿದರೆ, ಆ ಒಂದು ಲೈಂಗಿಕ ಪ್ರಸಂಗಗಳಲ್ಲಿ ಏನಾಗಿರುತ್ತೆ, ಮಹಿಳೆಯು ಒಪ್ಪಿಯೂ ಸಹ ಒಬ್ಬ ಪುರುಷ ಮತ್ತು ಮಹಿಳೆಯರ ಮಧ್ಯೆ ಒಂದು ಲೈಂಗಿಕ ಸಂಬಂಧ ಏರ್ಪಟ್ಟಿರುತ್ತೆ. ಇವತ್ತು ತಾವೆಲ್ಲ ಕೇಳ್ತಾ ಇದ್ದೀರಿ, ಗೊತ್ತಿದೆ, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಂತ. ಈ ಹಿಂದೆ ಇಂತಹ ಒಂದು ಪದ್ಧತಿಯನ್ನು ನಮ್ಮ ಸಮಾಜ ನೋಡಿರಲಿಲ್ಲ. ಆದರೆ ಇತ್ತೀಚೆಗೆ ಅದು ಎಲ್ಲ ಕಡೆ ಸಾಮಾನ್ಯ ಆಗ್ತಾ ಇದೆ. ಅಂದರೆ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ, ಪ್ರಾಪ್ತ ವಯಸ್ಕರಾದವರು ಒಟ್ಟಿಗೆ ವಾಸ ಮಾಡುವಂಥದ್ದು. ಆದರೆ ಅವರು ಪತಿ ಪತ್ನಿ ಆಗಿರೋದಿಲ್ಲ, ಬೇರೆ ಯಾವುದೋ ಕಾರಣಕ್ಕೆ ಒಟ್ಟಿಗೆ ವಾಸ ಮಾಡ್ತಿರ್ತಾರೆ. ಹಿಂದೆ ಎಲ್ಲ ರೂಮ್ಮೇಟ್ ಅಂತ ಪುರುಷರು ಇರ್ತಾಯಿದ್ರು, ಅಥವಾ ಹೆಣ್ಮಕ್ಳ ಜೊತೆ ಇರ್ತಾಯಿದ್ರು. ಈಗ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಇವತ್ತು ಒಟ್ಟಿಗೆ ವಾಸಿಸೋದು, ಅದಕ್ಕೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಂತಾರೆ. ಅವರಿಬ್ಬರು ಮದುವೆ ಮಾಡ್ಕೊಂಡಿರಲ್ಲ, ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಒಂದಷ್ಟು ದಿವಸ ಆದಮೇಲೆ ತಮ್ಮಿಬ್ಬರಲ್ಲೂ ಸಹ ಪರಸ್ಪರ ಸಾಮರಸ್ಯ ಇದ್ದ ಪಕ್ಷದಲ್ಲಿ ಮದುವೆ ಮಾಡಿಕೊಳ್ಳೋಣ ಅನ್ನುವಂಥ ಉದ್ದೇಶನೂ ಇಟ್ಕೊಂಡಿರ್ತಾರೆ. ಹಾಗಾಗಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ತಾರೆ. ಒಂದೇ ಮನೆಯಲ್ಲಿ, ಒಂದೇ ಸೂರಿನಡೆ ಅಡಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಕ್ರಮೇಣ ಅವರಿಗೆ ವಿವಾಹ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ ಇದ್ದರೂ ಸಹ ಪರಸ್ಪರ ಏನೋ ಭಿನ್ನಾಭಿಪ್ರಾಯದಿಂದ ದೂರ ಆಗ್ತಾರೆ. ಅವರಿಬ್ಬರು ಮದುವೆ ಮಾಡ್ಕೊಳ್ಳೋದಿಲ್ಲ. ಆದರೆ ಅಷ್ಟಕ್ಕೆ ಸುಮ್ಮನಾದರೆ ಪರವಾಗಿಲ್ಲ, ಆಕೆಯ ಪಾಡಿಗೆ ಆಕೆ ಹೋಗೋದು, ಈತನ ಪಾಡಿಗೆ ಈತ ಹೋಗೋದು ಆದರೆ ಪರವಾಗಿಲ್ಲ. ಆದರೆ ಒಂದು ಸೂಕ್ಷ್ಮವಾದ ಸಮಸ್ಯೆಗಳನ್ನು ನಾವು ವಕೀಲರಾಗಿ ನೋಡ್ತಾ ಇದ್ದೀವಿ. ಪ್ರಾರಂಭ ಆಗುತ್ತೆ. ಈ ಸಮಸ್ಯೆ ಯಾರಿಗಪ್ಪ ಅಂದರೆ ಪುರುಷರಿಗೆ. ಈ ಒಟ್ಟಿಗೆ ವಾಸ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇಬ್ಬರ ನಡುವೆಯೂ ಒಂದು ಲೈಂಗಿಕ ಸಂಬಂಧ ಕೂಡ ಏರ್ಪಟ್ಟಿರುತ್ತೆ. ಈಗ ಬೇರೆ ಆದ ಮೇಲೆ ಅದನ್ನು ಆಕೆ ದುರುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಹೇಗೆ ಅಂದರೆ, ಆಕೆ ಹೋಗಿ ಪೊಲೀಸ್ನವರಿಗೊಂದು ದೂರು ಕೊಡ್ತಾಳೆ, ಈ ವ್ಯಕ್ತಿ ನನ್ನ ಜೊತೆ ಒಟ್ಟಿಗೆ ವಾಸ ಮಾಡೋಣ, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಂತ ಕರ್ಕೊಂಡು ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥದ್ದು. ತಮಗೆ ಗೊತ್ತೇ ಇದೆ, ಅತ್ಯಾಚಾರ ಅನ್ನುವಂಥದ್ದು ಭಾಳ ಘೋರವಾದಂಥ ಅಪರಾಧ, ಅಕ್ಷಮ್ಯ ಅಪರಾಧ, ಘೋರ ಶಿಕ್ಷೆ ಇರುವಂಥ ಒಂದು ಅಪರಾಧ. ಹಾಗಾಗಿ ಆ ಅಪರಾಧದ ದೂರನ್ನು ಕೊಟ್ಟಾಗ ಬೇರೆ ಏನೂ ಅವಕಾಶಗಳಿರೋದೇ ಇಲ್ಲ. ಪೊಲೀಸಿನವರು ಆ ವ್ಯಕ್ತಿಯನ್ನು ಬಂಧಿಸಬೇಕಾಗತ್ತೆ, ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗತ್ತೆ, ಜೈಲಿಗೂ ತಳ್ಳಬೇಕು. ಅಂದರೆ ಇದು ಒಂದು ರೀತಿ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ, ಆದರೆ ಅನಿವಾರ್ಯ. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಪರಸ್ಪರ ಒಪ್ಪಿಗೆಯಿಂದ ಅವರಿಬ್ಬರ ನಡುವಿನ ಸಂಬಂಧ ಇರುತ್ತೆ ಹೊರತು ಬಲವಂತ ಇರಲ್ಲ. ಆದರೆ ಅವರು ದೂರು ಕೊಡೋದು ಏನಂತ ಅಂದರೆ,
ಬಲವಂತವಾಗಿ ನನ್ನನ್ನು ಆತ ಲೈಂಗಿಕ ಕ್ರಿಯೆಗೆ ತೊಡಗಿಸಿಕೊಂಡು ಅತ್ಯಾಚಾರ ಮಾಡಿದ್ದಾನೆ ಅಂತ ಕೊಡ್ತಾರೆ. ಇಂತಹ ಪ್ರಸಂಗಗಳು ಜಾಸ್ತಿ ಆಗ್ತಾ ಹೋದಂತೆಲ್ಲ ಇದು ಒಂದು ರೀತಿ ಶೋಷಣೆನೇ. ಅಥವಾ ನಿನ್ನ ಮೇಲೆ ದೂರು ಕೊಡಬಾರ್ದಾ, ನಂಗೊಂದಿಷ್ಟು ಲಕ್ಷ ಹಣ ಕೊಡು, ನಾನು ನಿನ್ನ ಮೇಲೆ ದೂರು ಕೊಡೋದಿಲ್ಲ ಅಂತ ಬೆದರಿಕೆ ಹಾಕುವಂಥದ್ದು, ಬ್ಲ್ಯಾಕ್ಮೇಲ್ ಮಾಡುವಂಥದ್ದು, ಇಂತಹ ಕ್ರಿಯೆಗಳು ಸಹ ನಡೆಯುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು? ಒಂದು ವಿಚಾರ ಕಾನೂನಿನಲ್ಲಿ ಬಹಳ ಸೂಕ್ಷ್ಮವಾದದ್ದು. ಇಬ್ಬರು ವ್ಯಕ್ತಿಗಳು ಪ್ರಾಪ್ತ ವಯಸ್ಕರಾಗಿದ್ದು ಪರಸ್ಪರ ಒಪ್ಪಿಗೆಯಿಂದ ಅವರೇನಾದರೂ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡ್ರೆ ಅದು ಅತ್ಯಾಚಾರ ಆಗೋದಿಲ್ಲ. ಆದರೆ ಆ ಹೆಣ್ಣು ಮಗಳು ಅಪ್ರಾಪ್ತ ವಯಸ್ಕಳಾಗಿದ್ದ ಪಕ್ಷದಲ್ಲಿ ಇಫ್ ಶಿ ಈಸ್ ಎ ಮೈನರ್ ಹ್ಯಾವಿಂಗ್ ಸೆಕ್ಸುಯಲ್ ರಿಲೇಷನ್ಶಿಪ್ ವಿತ್ ಎ ಮೈನರ್ ಈವನ್ ವಿತ್ ಎ ಕನ್ಸೆಂಟ್ ಈಸ್ ಎ ರೇಪ್. ಅಂದರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಗಳಾಗಿದ್ದಲ್ಲಿ ಆಕೆಯ ಜೊತೆ ಒಪ್ಪಿಗೆ ಇದ್ದರೂ ಸಹ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡಿದ್ದೇ ಆದರೆ ಅದು ಅತ್ಯಾಚಾರ ಆಗುತ್ತೆ, ಶಿಕ್ಷೆ ಆಗುತ್ತೆ. ಇನ್ನು ಪ್ರಾಪ್ತ ವಯಸ್ಕರಾಗಿದ್ದರೆ ಖಂಡಿತವಾಗಿಯೂ ಅದು ಅತ್ಯಾಚಾರ ಆಗೋದಿಲ್ಲ. ಯಾಕೆ ಈ ಸಂದರ್ಭದಲ್ಲಿ ಈ ವಿಚಾರವನ್ನು ಅಂದಾಗ ಹೇಳಬೇಕಾಗಿ ಬಂತು ಅಂದರೆ, ಇವತ್ತು ಸಮಾಜದಲ್ಲಿ ಇಂತಹ ಘಟನೆಗಳನ್ನು ನಾವು ಬಹಳಷ್ಟು ನೋಡ್ತಾ ಬಂದಿದ್ದೀವಿ. ಈಗ ಈ ಸಂದರ್ಭದಲ್ಲಿ ಒಂದು ಉತ್ಕೃಷ್ಟವಾದ ಅದ್ಭುತವಾದ ಒಂದು ತೀರ್ಪು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿದೆ. ಪಂಕಜ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಅನ್ನುವಂಥ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಭಾಳ ಅದ್ಭುತವಾದ ಒಂದು ತೀರ್ಪನ್ನು ಕೊಡುತ್ತೆ. ಆ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಆಕೆಗೆ. ಆತ ಬೇರೆ ಯಾರೂ ಅಲ್ಲ, ಆಕೆ ಒಬ್ಬ ವಿವಾಹಿತ ಮಹಿಳೆ. ಆಕೆಯ ಗಂಡನ ಅಣ್ಣನ ಸ್ನೇಹಿತನಾಗಿರ್ತಾನೆ ಆತ. ಆ ವ್ಯಕ್ತಿಯ ಪರಿಚಯ ಆದಾಗ ಅವರಿಬ್ಬರ ಸ್ನೇಹ ಆಗುತ್ತೆ. ಆಕೆಯೂ ಸಹ ವಿವಾಹಿತಳು, ಆತನೂ ಸಹ ವಿವಾಹಿತ. ಪರಿಚಯ ಆಗುತ್ತೆ. ಆಕೆ ಹೇಳ್ತಾಳೆ, ಒಂದು ದಿವಸ ನಾನು ಎಲ್ಲಿಗೋ ಹೋಗೋದಕ್ಕೆ ಬಸ್ ಸ್ಟಾಪಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದೆ. ಅಂತಹ ಸಂದರ್ಭದಲ್ಲಿ ಈ ನಮ್ಮ ಭಾವನ ಗೆಳೆಯ ಆರೋಪಿ ಏನಿದ್ದಾರೆ ಈತ ಬಂದು ನನ್ನನ್ನು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ದ. ನಾನು ಇಂಥ ಕಡೆ ಹೋಗಬೇಕು ಅಂತ ಹೇಳಿದೆ. ಅಯ್ಯೋ, ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ ಕಾರಲ್ಲಿ, ಬನ್ನಿ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಗೌರವಯುತವಾಗಿ ಕರೆದ. ಆಗ ನಾನು ಒಪ್ಪಿ ಆತನ ಕಾರಲ್ಲಿ ಕುಳಿತುಕೊಂಡು ಹೋದರೆ ಆತ ನನ್ನನ್ನು ಒಂದು ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ, ನಂಗೆ ಯಾಕೋ ಹೊಟ್ಟೆ ನೋಯ್ತಾ ಇದೆ, 5 ನಿಮಿಷ ರೆಸ್ಟ್ ತೊಗೊಂಡು ಆಮೇಲೆ ನಾವು ಮುಂದೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ. ಅಲ್ಲಿ ಆತ ಕೆಲವು ನನ್ನ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಂಡು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ, ನನಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಆಕೆ ದೂರು ಕೊಡ್ತಾಳೆ. ಇದು ನ್ಯಾಯಾಲಯದಲ್ಲಿ ಬಹಳಷ್ಟು. ಮತ್ತು ಈ ಲೈಂಗಿಕ ಸಂಬಂಧದ ಪ್ರಕರಣಗಳಲ್ಲಿ ಭಾಳ ಬೇಗ ಸಾಬೀತಾಗುತ್ತೆ ಲೈಂಗಿಕ ಸಂಬಂಧ ಇರೋದು. ಯಾಕೆಂದರೆ ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದಾಗ ಫೋರೆನ್ಸಿಕ್ ಲ್ಯಾಬೊರೇಟರಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಇವರ ರಕ್ತ ಪರೀಕ್ಷೆ, ವೀರ್ಯಾಣು ಪರೀಕ್ಷೆ ಎಲ್ಲವನ್ನು ಕಳಿಸಿದಾಗ ಅವರಿಬ್ಬರ ನಡುವೆ ಲೈಂಗಿಕ ಕ್ರಿಯೆ ಆಗಿರುವಂಥದ್ದು ಸಾಬೀತಾಗುತ್ತೆ. ಅಂದರೆ ಅದು ಸಾಬೀತಾದ ಮೇಲೆ ಅಲ್ಲಿಂದ ಆರೋಪಿ ಆದವನು ತಪ್ಪಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಹಾಗೆ ಅಲ್ಲಿ ಅದಾಗುತ್ತೆ. ನ್ಯಾಯಾಲಯ ಒಂದು ನಿರ್ಧಾರಕ್ಕೆ ಬರುತ್ತೆ, ಸೆಷನ್ಸ್ ನ್ಯಾಯಾಲಯ, ಈತ ಅಪರಾಧವನ್ನು ಎಸಗಿದ್ದಾನೆ ಅಂತ ಹೇಳಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡುತ್ತೆ. ಆತ ಅದರ ನಂತರ ಹೈಕೋರ್ಟಿಗೆ ಹೋಗ್ತಾನೆ. ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಕೂಡ ಅದೇ ತೀರ್ಪನ್ನು ಎತ್ತಿ ಹಿಡಿಯುತ್ತೆ. ಕೊನೆಯದಾಗಿ ಆತ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ. ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆಕೆ ಪರಿಚಯ ಇದ್ದಿರುವಂಥ ವ್ಯಕ್ತಿ ಆದರೂ ಸಹ ಆಕೆ ಆತನ ಒಟ್ಟಿಗೆ ಹೋಗಿದ್ದಾಳೆ ಮತ್ತು ಆಕೆ ಅಲ್ಲಿ ಹೋಗುವಾಗ ಒಬ್ಬ ವಿವಾಹಿತ ಮಹಿಳೆಯಾಗಿ ಯೋಚನೆ ಮಾಡಬೇಕಾಗಿತ್ತು. ಒಬ್ಬ ಪರಪುರುಷನ ಜೊತೆ ಗೆಸ್ಟ್ ಹೌಸಿಗೆ ಹೋಗುವಂಥ ಅಗತ್ಯ ಇರಲಿಲ್ಲ. ಅಥವಾ ಕಾರಲ್ಲೇ ಕೂತಿರ್ಬೋದಾಗಿತ್ತು ಅವನು ಹೋಗಿ ಬರೋವರೆಗೆ. ಅವನ ಜೊತೆ ರೂಮ್ ಒಳಗಡೆ ಹೋಗಿ ಅಲ್ಲಿದ್ದು ಅಲ್ಲೂ ಸಹ ಯಾವುದೇ ಕೂಗಾಟ ಕಿರ್ಚಾಟ ಈಕೆ ಮಾಡಿಲ್ಲ. ಬಲವಂತವಾಗಿದ್ದರೆ ಅದೆಲ್ಲ ಮಾಡಬೇಕು, ತುಂಬ ಜನ ಇರ್ತಾರಲ್ಲಿ, ಅಂಥದ್ದೇನೂ ಮಾಡಿಲ್ಲ. ಮುಖ್ಯವಾಗಿ ಆಕೆಯ ದೇಹದ ಮೇಲೆ ಯಾವುದೇ ಗಾಯದ ಗುರುತಿಲ್ಲ. ಸಾಮಾನ್ಯವಾಗಿ ಯಾರಾದರೂ ಬಲವಂತವಾಗಿ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿಯೂ ಆ ಮಹಿಳೆಯ
ಮೈಕೈ ಮೇಲೆ ಗಾಯ ಆಗಬೇಕು, ಆದರೆ ಯಾವ ಗಾಯದ ಕುರುಹೂ ಇಲ್ಲ. ಇವೆಲ್ಲ ಕಾರಣಗಳನ್ನು ನೋಡಿದಾಗ ಇದು ಆಕೆಯೇ ಒಪ್ಪಿ ಸಹಕರಿಸಿ ನಂತರ ಆಕೆ ಆತನ ವಿರುದ್ಧವಾಗಿ ಸುಳ್ಳು ದೂರನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾಳೆ. ಆದ್ದರಿಂದ ಇದನ್ನು ಅತ್ಯಾಚಾರ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಆರೋಪಿಯನ್ನು ಬಿಡುಗಡೆ ಮಾಡಿದೆ. ಇದು ಇತ್ತೀಚಿನ ಸರ್ವೋಚ್ಚ ನ್ಯಾಯಾಲಯದ ಒಂದು ಮಹಾ ತೀರ್ಪು. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರಿಗೇನಾದರೂ ಶೋಷಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ, ಅಂದರೆ ಒಪ್ಪಿಗೆ ಇದ್ದೂ ಸಹ ನನ್ನ ಒಪ್ಪಿಗೆ ಇರಲಿಲ್ಲ ಅಂತ ಹೇಳಿ ಸುಳ್ಳು ದೂರನ್ನೆಲ್ಲ ಕೊಟ್ಟಾಗ ಗಂಡಸರು ಹೆದರಬೇಕಾದಂಥ ಅಗತ್ಯ ಇಲ್ಲ. ರಕ್ಷಣೆ ಇದೆ, ನ್ಯಾಯಾಲಯದ ರಕ್ಷಣೆ ಇದೆ, ಕಾನೂನಿನ ರಕ್ಷಣೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಒಂದು ಎಪಿಸೋಡ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.